ತುರ್ತು ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿರೋದೇನಪ್ಪ ಅಂದರೆ ಏನು ಈ ತಿಂಗಳು ಮಾರ್ಚ್ 15ನೇ ತಾರೀಕು ಬಂದ್ಗೆ BJPಯ ಕೆಲವು ನಾಯಕರು ಆಹ್ವಾನ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಯಾಕಂತಂದರೆ ಇವತ್ತು ಸ್ವತಂತ್ರ ಭಾರತದಲ್ಲಿ ಯಾರು ಬೇಕಾದ್ರೂ ಬಂದ್ ಮಾಡ್ಬೋದು, ಎಲ್ಲ ಅವ್ರಿಗೆ ಹಕ್ಕಿದೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಜನರನ್ನ ದಿಕ್ತೋಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಕೆಲವು BJPಯ ಒಂದು ಇಬ್ಬರು ಮೂವರು. ಬಟ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ 2019ರಲ್ಲಿ ಏನು ಅವ್ರ ಅಣ್ಣ, ನಾನು ಅವ್ರ ಹೆಸರು ಹೇಳಕ್ ಕೂಡ ಇಷ್ಟಪಡಲ್ಲ, ಅವ್ರ ಅಣ್ಣ ಅಂತ ಅವರ ಬಾಯಾಗಿ ಕರೀತಾರೆ, ಪ್ರೀತಿಯಿಂದ ನಮ್ಮ ಅಣ್ಣ ಅಂತ ಕರೀತಾರೆ. ಆ ಅಣ್ಣನಿಗೆ ಹೇಳ್ತೀನಿ, ಅಣ್ಣ ಸಂದೀಪ್ ಅಣ್ಣ, ನಿಮ್ಮ ಅಣ್ಣನಿಗೆ 2019ರಿಂದ 2023 ಗಂಟೆ ಯಾಕಣ್ಣ ಪ್ರಶ್ನೆ ಮಾಡಿಲ್ಲ ನೀವು ಕ್ಷೇತ್ರ ಜನರನ್ನ ಪ್ರಬುದ್ಧರು ಮುಗ್ಧರು ಅಂತೆಲ್ಲ ಕರೀತಿರಲ್ವಾ ಅಣ್ಣ? ನೀವು ತುಂಬಾ ಪ್ರಬುದ್ಧರಣ್ಣ. ನೀವೇನೋ ಮುಂದೆ 2028ಗೆ ಏನೋ ಆಗ್ಬೇಕಂತ ಹೊರಟಿದ್ದೀರಾ, ಸಂತೋಷ ಆಗಿ ನಾವು ಬೇಡ ಅಂತ ಹೇಳಲ್ಲ. ಆದ್ರೆ 2019ರಲ್ಲಿ ನಿಮ್ಮ ಅಣ್ಣ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಪಾರ್ಟಿ ಬಿಟ್ಟು ಹೋದಾಗ ಅಣ್ಣ ನೀವು ಈ ತರ ಡಿಮ್ಯಾಂಡ್ ಮಾಡಿ ನಾನು ಒಪ್ತಿದ್ನಣ್ಣ. ಯಾಕಣ್ಣ ನೀವು ಮಾಡಿಲ್ಲ ಅವತ್ತು? ಪ್ರಭಾವ ಸಚಿವರು ಏನು ನೆಕ್ಸ್ಟ್ ನಾನೇ CM ಅನ್ನೋ ಮಟ್ಟಕ್ಕೆ ಓಡಾಡ್ತಿದ್ರಲ್ಲ ಅಣ್ಣ, ಬಸವರಾಜ ಬೊಮ್ಮಾಯಿ ಹಿಂದೆ ಕಡೆ ಅಣ್ಣ. ಅವತ್ತು ನೀವು ಈ ತರ ಪ್ರೆಸ್ ಮೀಟ್ ಮಾಡಿ ಈ ತರ ಬಂದು ಕರೆ ಕೊಟ್ಟಿದ್ರೆ ಅಣ್ಣ ನಾನು ನಿಮ್ ಜೊತೆಲಿ ಬಂದು ಬಂದಿಗೆ ಒಂದು ನನ್ನ ಕೈ ಒಂದು ನೀಡ್ತಾ ಇದ್ದ ಅಣ್ಣ. ನಾನು ನಮ್ಮ ಸಂದೀಪ್ ಅಣ್ಣ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಕ್ಷೇತ್ರ ಜನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಶಾಬಾಷ್ ಹೇಳ್ತಾ ಇದ್ದಣ್ಣ. ಅಲ್ಲಣ್ಣ, ಅಹಿಂದ ನಾಯಕ, ಅಹಿಂದ ವರ್ಗದಿಂದ ಒಬ್ಬ ಶಾಸಕ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ ಕೈ ತಡೆಯಕ್ ಆಗ್ತಾ ಇಲ್ಲಣ್ಣ. ಅಲ್ಲಣ್ಣ ಹೇಳಿದ್ರಲ್ಲ, ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ರಲ್ಲ, ನನ್ನ ಡಿಮ್ಯಾಂಡ್ ಇದೆ. ನೀವೇನ್ ಹಳೆ ವಿಡಿಯೋಗಳು ಇವತ್ತು ಟ್ರೋಲ್ ಮಾಡ್ತಾ ಇದ್ರ ಅಣ್ಣ, ಖಂಡಿತ ನಾನು ಒಪ್ಕೊಂತೀನಿ. ನಮ್ಮ ಶಾಸಕರು ಇವತ್ತು ಅವ್ರ ಮಾತಿಗೆ ಭದ್ರ ಆಗಿದ್ದಾರೆ. ಏನು ಅವತ್ತು ಶಾಸಕರಾಗೋಕ್ಕಿಂತ ಮುಂಚೆ ಏನು ವಾಗ್ದಾನ ಕೊಟ್ಟರು ಕ್ಷೇತ್ರ ಜನಕ್ಕೆ ಈ ತರ ಆಗೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ವಿಚಾರವಾಗಿ ಇವತ್ತಿಗೂ ಅವರು ಸ್ಪಷ್ಟವಾಗಿದ್ದಾರೆ. ಯಾಕೆ ಹೇಳಿ, ನೀವೇನು DC ಆಫೀಸ್ ಹತ್ರ ಮಾತಾಡಿದ್ರು, ನಮ್ಮ ಶಾಸಕರು ಮಾತಾಡಿದ್ರು, ಹಳೆ ವಿಡಿಯೋ ಟ್ರೋಲ್ ಮಾಡ್ತಾ ಇದ್ರ ಆ ವಿಚಾರಕ್ಕೆ ನೋಡಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇಲ್ಲೇ ಕನ್ನಡ ಭವನದ ಹತ್ರ ನೀವೇನು ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಇವತ್ತು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೀನಿ. 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ಇವತ್ತು ರೆಡಿ ಇದ್ದೀನಿ. ಸರ್ವಪಕ್ಷ ನಿಯೋಗ ನೋಡಿ ಸ್ಪಷ್ಟವಾಗಿ ಹೇಳಿದ್ರು. ಗೌರಿಬಿದನೂರು ಪುಟ್ಟಸ್ವಾಮಿಗೌಡರು ಇರ್ಬೋದು, ಮತ್ತೆ ಯಾರು ನಮ್ಮ ಶಿಡ್ಲಘಟ್ಟದ ರವಿಕುಮಾರ್ ಇರ್ಬೋದು, ನಮ್ಮ ಸಚಿವರು ಇರ್ಬೋದು, ಬಾಗೇಪಲ್ಲಿ ಸುಪೈಡ್ಸ್ ಎಲ್ಲರ ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸ್ಬಿಟ್ಟು ನಾನು ಈ ವಿಚಾರಕ್ಕೆ ನಾನು ರೆಡಿ ಇದ್ದೀನಿ. 3ನೇ ಹಂತದ ಶುದ್ಧೀಕರಣಕ್ಕೆ ನನಗೆ ಸ್ವಲ್ಪ ಪವರ್ ಬೇಕು, ನಾನು ಮಾತಾಡ್ತೀನಿ ಅಂತ ರೆಡಿ ಆಗಿದ್ದೀನಿ ಅಂತಂದ್ರು. ನೀವು ಇವತ್ತು ಪ್ರತಿಭಟನೆ ಮಾಡಕ್ ಹೋಗ್ತೀರಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ರಾಜಕೀಯ ಬೇಡ ಬಯಸ್ಕೊಳ್ಳೋಕೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಶಾಸಕರ ಬಗ್ಗೆ ಏನಾದ್ರೂ ಅವರು ಕೇಳುವಾಗಿ ಮಾತಾಡಿದ್ರೆ ಇಲ್ಲ ನಿಲ್ಸ್ಕೊಳ್ಳೋ ಅಂತ ಕೆಲಸ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಿ ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಸ್ಪಷ್ಟವಾಗಿದ್ದಾರಲ್ಲ ಈ ವಿಚಾರದಲ್ಲಿ, ನಾನು ಇದ್ದೀನಿ, ನಿಮ್ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅಷ್ಟೆಲ್ಲ ಹೇಳಿದ್ರು ಪ್ರತಿಭಟನೆ ಮಾಡ್ತೀನಿ ಅಂತ ಏನ್ ಹೇಳಿದ್ರಲ್ಲಿ ಅರ್ಥ ಇದೆ? ಇನ್ನೊಬ್ರು ಹೇಳ್ತಾರೆ, ಒಂದು ಮಾತಾಡ್ಕೊ ಬರ್ತಾರೆ, ಅಣ್ಣ ನಾವು ಇದೇ ತಾಲೂಕಿನವ್ರೇನೆ, ನಾವಿನ್ನೆಲ್ಲೋ ಇಲ್ಲ, ನಾವು ಇದೇ ತಾಲೂಕಿನವ್ರೆ ಅಣ್ಣ. ಸಂದೀಪ್ ಅಣ್ಣ ಸ್ವಲ್ಪ ನೀವು ಅರ್ಥ ಮಾಡ್ಕೊಟ್ಟಣ, ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೇನೋ ಅಣ್ಣ. ಇವೆಲ್ಲ ಕೆಲ್ಸಕ್ಕೆ ಬರಲ್ಲ ಅಣ್ಣ, ಇವೆಲ್ಲ ಕೆಲ್ಸಕ್ಕೆ ಬರಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದು ನಾನು ಶಾಬಾಷ್ಗೆ ಹೇಳ್ತೀನಿ. ಆದ್ರೆ ಶಾಸಕರು ಪರವಾಗಿದ್ದೀನಿ ಅಂತಂದ್ರೂ ಕೂಡ ನೀವು ಪ್ರತಿಭಟನೆ ಮಾಡ್ತೀನಿ ಅಂತಂದ್ರೆ ಬಹುಶಃ ನಿಮ್ಗೆ ಅದೇ ಹೇಳ್ತಾ ಇದ್ನಲ್ಲ, ಒಂದ್ ಇಬ್ರು ಮೂವರಿಗೆ ತುರ್ತಾಗಿ ಅವ್ರು B.Pharm ಘೋಷಣೆ ಮಾಡ್ಬಿಟ್ರೆ ಸ್ವಲ್ಪ ಸೈಲೆಂಟ್ ಆಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂತಂದ್ರೆ ಈ ಹಿಂದೆ ಇದೇ ವಿಚಾರವಾಗಿ ಮಾತಾಡಿದಾಗ ನಮ್ಮ ಶಾಸಕರನ್ನ ನಿಮ್ಮ ಅಣ್ಣ ಏನೇನ ಮಾಡಿದ್ರು, ಸಂದೀಪ್ ಅಣ್ಣ ನಿಮ್ಮ ಅಣ್ಣ ಸುಧಾಕರಣ್ಣ ಏನ್ ಮಾಡಿದ್ರಣ್ಣ, ಪಾಪ ಜೈಲಿಗೆ ಹಾಕ್ಸಿದ್ರು, ಕೋರ್ಟ್ ಸುತ್ತಿಸ್ರು, ಇಲ್ಲಿ ಕೊಡಬಾರ್ದು ಕೆಲಸ ಕೊಟ್ರು ಅಣ್ಣ. ನಮ್ಮ ಶಾಸಕರು ಇವತ್ತೇನಾರ ಕೆಲಸ ಮಾಡ್ತಾ ಇದ್ರಣ್ಣ, ಎಲ್ಲರಿಗೂ ವಾಕ್ಸ್ವಾತಂತ್ರ್ಯ ಇದೆ ಅಣ್ಣ, ಪ್ರಶ್ನೆ ಮಾಡೋಣ, ನಾನು ಬೇಡ ಅಂತ ಹೇಳಲ್ಲ. ಆದ್ರೂ ಇದು ಪರವಾಗಿದ್ದೀನಿ ಅಂತಂದ್ರೆ ನೀವು ಕೆಲಸ ಮಾಡ್ತಾ ಇದ್ರಲ್ಲ ಅಣ್ಣ. ನಿಮ್ಗೆ ಏನಾದ್ರು ಆ ತರ ಇದ್ರೆ ಹೇಳ್ರಣ್ಣ, ಶಾಸಕರ ಹತ್ರ ಬನ್ನಿ ಅಣ್ಣ, ನಿಮ್ ಕೆಲಸಗಳೆಲ್ಲ ಮಾಡಿಸ್ಕೊಡ್ತೀನಿ, ಕ್ಷೇತ್ರದ ಪರವಾಗಿ ಬನ್ನಿ ಅಣ್ಣ, ನೀವು ಜನಪರವಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ನೋಡಪ್ಪ ಈ ತರ ಜನಕ್ಕೆ ಈ ತರ ಕೆಲಸ ಅಣ್ಣ, ಬನ್ನಿ ಅಣ್ಣ, ನಾನ್ ಕರ್ಕೊಂಡು ಹೋಗ್ತಿಲ್ವಾ, ನಮ್ಮ ಶಾಸಕರಿಗೆ ಕರೆ ಮಾಡಿ ಎಲ್ಲರೂ ಸ್ಪಂದಿಸ್ತಾರೆ. ಎಲ್ಲ ಗೊತ್ತಿದ್ರು ಯಾಕಣ್ಣ ನೀವು ಕೆಲಸ ಮಾಡ್ತಾ ಇದ್ರಾ ಅಣ್ಣ? ನೀವು ಪ್ರಬುದ್ಧರು, ನಮ್ಮ ಇದು ಚಿಕ್ಕಬಳ್ಳಾಪುರ ಜನರು ಮುಗ್ಧರು, ನೀವು ಪ್ರಬುದ್ಧರಾಗಿ ಏನ್ ಮಾಡ್ತಾ ಇದ್ರ, ನಿಮ್ಮ ಅಧಿಕಾರ ಚಲಾವಣೆ ಮಾಡ್ತಾ ಇದ್ರ. ಯಾಕಂತಂದ್ರೆ 2028ಕ್ಕೆ ಏನು ಆಗ್ಬೇಕಂತಿದ್ರಲ್ವಾ, ಇವತ್ತಿಂದ ಜನರನ್ನ ದಿಕ್ಕು ತಪ್ಪಿಸಿ ಒಬ್ಬ ಶಾಸಕನ ವಿರುದ್ಧವಾಗಿ ನೀವು ಮಾಡ್ತಿರೋ ಪಿತೂರಿ ಇದು. ನಮ್ಮ ಶಾಸಕರು ಇವತ್ತು ಬದ್ಧವಾಗಿದ್ದಾರೆ ಈ ವಿಚಾರವಾಗಿ. ನಾನು ಇದ್ದೀನಿ, 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು ಕೂಡ ನೀವು ಮಾಡ್ತಾ ಇದ್ರಂದ್ರೆ ಬಹುಶಃ ನಿಮ್ಮ ಮನಸ್ಸಲ್ಲಿ ಒಬ್ಬ ಅಹಿಂದ ವರ್ಗದ ಹುಡುಗ ಶಾಸಕನಾಗಿದ್ದಾನೆ ಅಂತ ಹೇಳ್ಬಿಟ್ಟು ತಡೆಯಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ಟಿದೆ. ಇದ್ರ ವಿರುದ್ಧವಾಗಿ ನೀವ್ ಏನೇ ಮಾತಾಡಿ ಕ್ಷೇತ್ರ ಜನ ಆಲ್ರೆಡಿ ನಿಮ್ಮ ವಿರುದ್ಧವಾಗಿ ಡಿಸೈಡ್ ಆಗಿದ್ದಾರೆ. ಸಂದೀಪ್ ರೆಡ್ಡಿ ಅವರಿಗೆ ಈಗಾಗಲೇ B.Pharm ಘೋಷಣೆ ಆಗ್ಬಿಟ್ರೆ ಬಹುಶಃ ಅವರು
ಆರಾಮಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಇದು ಇದಾಗಿದೆ. ಹಣ ಇವೆಲ್ಲ ಕೆಲ್ಸಕ್ಕೆ ಬರಲ್ಲ, ಒಳ್ಳೆ ಕೆಲಸ ಮಾಡ್ತೀರಾ ಮಾಡಿ, ಅದು ಬಿಟ್ಬಿಟ್ಟು ಅಹಿಂದ ವರ್ಗದ ಹುಡುಗನ ಮೇಲೆ ಈ ತರ ಷಡ್ಯಂತ್ರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಇನ್ನೂ ರಾಜಕೀಯದಲ್ಲಿ ಮುಂದುವರಿಬೇಕು. ಬಟ್ ಚಿಕ್ಕಬಳ್ಳಾಪುರದಲ್ಲಿ ನೋಡಿ, ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ನನ್ ಕರೆ ಮಾಡಿ ಹೇಳ್ತಾ ಇದಾರೆ, ಅಣ್ಣ ಅವಶ್ಯಕತೆ ಇಲ್ಲ ಅಣ್ಣ, ಶಾಸಕರ ಪರವಾಗಿದ್ದಾರೆ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ, ನಿಮಗೆ ನಾವು ಶ್ಲಾಘನೆ ಮಾಡ್ತೀವಣ್ಣ. ಈಗ ಮೊನ್ನೆಯಿಂದ ನಡೀತಾ ವಿಚಾರ ಇಡೀ ಚಿಕ್ಕಬಳ್ಳಾಪುರಕ್ಕೆ ಚೆನ್ನಾಗಿ ಗೊತ್ತಿದೆ. ಈ ನೀರಿನ ವಿಚಾರದಲ್ಲಿ ಸುಮಾರು ಮಾತಾಡ್ತಿದ್ದಾರೆ. ಸುಮಾರು ಜನ ಈಗ ಹೊಸದಾಗಿ ಬಂದಿರೋ ನಮ್ಮಂಥ ಯುವಕರಾಗಿರ್ಬೋದು, ಸುಮಾರು ಹೊಸ ರಾಜಕಾರಣಿಗಳಾಗಿರ್ಬೋದು ಮಾತಾಡ್ತಾ ಇದ್ದಾರೆ. ಈಗ ಏನು ಸುಮಾರು ವರ್ಷಗಳ ಹಿಂದೆಗಡೆ ಆ ನೀರು ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದಾರೆ ಬೆಂಗಳೂರಿನಿಂದ. ಅದನ್ನ ಆಗ್ಲಿಂದಾನೆ ಅವ್ರು ಹೇಳ್ಬೋದಿತ್ತು, ಅವಾಗಲೇ ಹೋರಾಟ ಮಾಡ್ಬೋದಿತ್ತು. ಅದು ಬಿಟ್ಬಿಟ್ಟು ಈಗ ಬಂದ್ಬಿಟ್ಟು ಸುಮಾರು ವರ್ಷ ಆದ್ಮೇಲೆ ಈಗ ಅವ್ರೇನೋ ಅವ್ರು ಬೇಡ ಕಲ್ಪಿಸ್ಕೊಳ್ಳೋಕ್ಕೆ ಅವ್ರೊಂದು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಇದೊಂದು ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ನಮ್ಮ MLA ಅವ್ರಿಗೆ ಇರುತ್ತೆ ಅವ್ರಿಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದಾರಲ್ಲ, ಇದು ಎಷ್ಟು ಮಾತ್ರ ಸರಿ ಇದು? ಇದೇ ಈ ವಾಟರ್ ಬಾಟಲ್ ತಗೊಂಡು ಹೋಗ್ಬಿಟ್ಟು ಕಂದವಾರದಲ್ಲಿ ನೀರು ಇಟ್ಕೊಂಡು ಬಂದ್ಬಿಟ್ಟು ಚೆಕ್ ಮಾಡಿಸಿ ಇದು ಕುಡಿಯೋಕ್ಕೆ ಶುದ್ಧಿ ಅಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೇ ಈಗ ನಮ್ಮ ಸುಧಾಕರ್ ಅಣ್ಣವರು, ನಮ್ಮ ಸಂದೀಪ್ ರೆಡ್ಡಿ ಅವರ ಅಣ್ಣವರು, ಸುಧಾಕರ್ ಅಣ್ಣವರು ಆಗ ನೀರು ತರಬೇಕಾದ್ರೆ ಯಾಕೆ ಇದನ್ನೆಲ್ಲ ಮಾಡಲಿಲ್ಲ? ಅದೇ ರೀತಿ ಹರೀಶ್ ಅವರು ಮಾತಾಡಿದ್ದಾರೆ, ಹರೀಶ್ ಕೆ ರೆಡ್ಡಿ ಅವರು. ಆ ನೀರನ್ನು ತಗೊಂಡೋಗಿ ಚೆಕ್ ಮಾಡ್ಬೇಕಂತ ವಾಟರ್ ಬಾಟಲ್ ಇಟ್ಕೊಂಡ್ ಬಂದಿರೋರು ಅದೇ ಥರ ಮಾಡಬೇಕಿತ್ತು. ಆಗೆಲ್ಲ ಹೋಗಿದ್ರಿ ನೀವು? ಈಗ ಬಂದು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ, ಆಗೆಲ್ಲ ಹೋಗಿದ್ರಿ? ನಮ್ಮ ಶಾಸಕರ ಅಮ್ಮ ಆಂಬುಲೆನ್ಸ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ. 10 ಅಮ್ಮ ಆಂಬುಲೆನ್ಸ್ ಇಟ್ಕೊಂಡಿದ್ದಾರೆ, ಸುಮ್ಮನೆ ಈ ಕಾಯಿಲೆ ಬರುತ್ತೆ, ಈ ಕಾಯಿಲೆಯಿಂದ ಓಡಾಡ್ಸಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ. ಅಲ್ಲ ರೀ, ನೀವು ಒಂದು ಆಂಬುಲೆನ್ಸ್ ಇಡ್ರಿ ನೀವು ಫಸ್ಟ್ ಆಫ್ ಆಲ್ ಡಿಸ್ಟ್ರಿಕ್ಟಲ್ಲಿ, ಇಲ್ಲ ನಮ್ಮ ತಾಲೂಕಲ್ಲಿ ಇಡ್ರಿ ಸಾಕು. ಒಂದು ಆಂಬುಲೆನ್ಸ್ ಮೇಂಟೈನ್ ಮಾಡಿರಿ, ನೀವು ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಅವ್ರಿಗೆ ಗೊತ್ತಿದೆ ಜನದ ಕಷ್ಟ ಏನು ಅಂತ. ತಂದೆ ತಾಯಿ ಇಲ್ಲ ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರು ಕಳ್ಕೊಂಡು ಚಿಕ್ಕ ವಯಸ್ಸಿಂದ ಒಬ್ಬರು ಇಂಡಿವಿಜುವಲ್ ಆಗಿ ಬೆಳೆದಿದ್ದಾರೆ ಅಂಥವ್ರ ಕಷ್ಟ ನಿಮ್ಗೇನು ಗೊತ್ತು? ಒಬ್ಬೊಬ್ಬರು ಜನ ಇಂಡಿವಿಜುವಲ್ ಇಡೀ ಬ್ಯೂರೋಕ್ರಸಿನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೆಲದಲ್ಲಿ ಕುಂಡಿಸ್ಕೊಂಡು ಅವರು ಕುತ್ಕೊಂಡು ಇಷ್ಟು ಹಳ್ಳಿಗೆ ತಿರುಗಿ ಎಲ್ಲರದ್ದು ಕಷ್ಟ ಪರಿಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರದ್ದು ಏನು ಅಂತ ಅರ್ಥ ಮಾಡ್ಕೋಬೇಕು ನೀವು. ನೀವು ಕ್ವೆಶನ್ ಮಾಡ್ಕೊಳ್ಳಿ ಫಸ್ಟು. ಹೋಗ್ಬಿಟ್ಟು ಆ ನೀರ್ ಬಗ್ಗೆ ಮಾತಾಡ್ತಿದ್ದೀರಾ. ಇಷ್ಟು ವರ್ಷಕ್ಕೆ ಮೊದಲು ಯಾವಾಗ ತಂದಿರೋ ನೀರು ಇವಾಗ ಮಾತಾಡ್ತಿದ್ದೀರಾ? ಇಷ್ಟು ದಿನ ಎಲ್ರಿ ಹೋಗಿತ್ತು ನಿಮ್ಮ ಧ್ವನಿ? ಅದನ್ನ ಮಾತಾಡ್ರಿ ಫಸ್ಟು. ಹೋಗೋದು ಮಾತಾಡೋದು, ನಿಮ್ಗೊಂದು ಪಬ್ಲಿಸಿಟಿ ಬೇಕು, ತಗೊಳ್ಳೋದು ಅಷ್ಟೇ. ನಮ್ಮ ಶಾಸಕರು ಏನಾದ್ರು ವಿರುದ್ಧವಾಗಿಲ್ಲ, ನಮ್ಮ ಶಾಸಕರು ಕೂಡ ಅದ್ರ ಪರವಾಗಿ ಇದ್ದಾರೆ. ಮೊನ್ನೆ ಕ್ಲಿಯರ್ ಆಗಿ ಆಲ್ರೆಡಿ ಮೀಡಿಯಾ ಮುಖಾಂತರ ಹೇಳಿದ್ದಾರೆ. ಹೋಗಿ ಇನ್ನೂ ಒಂದು 2 ಸಲ ಕೇಳಿ. ಸುಮಾರು ವರ್ಷಗಳಿಗಿಂತ ಕೂಡ ಇದು ವಿಚಾರವಾಗಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಶಾಸಕರು. ಏನಂತ ಪ್ರತಿಭಟನೆ ಮಾಡಿದ್ದಾರೆ ಮೊನ್ನೆ ವಿಡಿಯೋ ತೋರಿಸಿ ಹೇಳಿದ್ರೆ ನಿಮ್ಮ ಫೋನಲ್ಲಿ, ಅದೇ ವಿಡಿಯೋ ತೆಗೆದು ನೋಡಿ. ನೀರು ಬಿಡಿ, ನೀವು ಪಾಯ್ಸನಸ್ ವಾಟರ್ ಬಿಡಿ, ನೀವು ಅದನ್ನ ಕಂಟಾಮಿನೇಟೆಡ್ ವಾಟರ್ ಬಿಡಿ, ಇಲ್ಲಿ ಜನಕ್ಕೆ ಹಾಳಾಗೋಗುತ್ತೆ, ಎಲ್ತ್ ಹಾಳಾಗೋಗುತ್ತೆ, ಆ ಥರ ಏನಾದ್ರು ಮಾತಾಡಿದಾರ? ಹೇಳಿದ್ದೀರಲ್ವಾ? ನಿಮ್ಮ ಪರವಾಗಿ ಇರ್ತಾರೆ, ಎಲ್ಲರ ಪರವಾಗಿದ್ದೀವಿ, ಆ 3ನೇ ಹಂತ ಶುದ್ಧೀಕರಣ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಅವರು ಸಪೋರ್ಟಿವ್ ಆಗಿ ಇದ್ದಾರೆ. ಬಟ್ ಎಲ್ಲರದ್ದು ಸಹಕಾರ ಬೇಕು ಅಂತ ಒಂದು ಕೇಳಿದಾರಲ್ವಾ? ನೀವ್ಯಾಕೆ ಇಲ್ಲ ಬರೋದು ಅಪವಾದಗಳೆಲ್ಲ ತಗೊಂಡು ನಮ್ಮ ಶಾಸಕರ ಮೇಲೆ ಆಗ್ತಾ ಇದ್ದೀರಾ? ಅವ್ರು ತುಂಬಾ ಒಳ್ಳೆಯವರು ರೀ, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ. ನನ್ನ ತಮ್ಮ ಸಂದೀಪ್ ರೆಡ್ಡಿ ಅವರೇ, ಅಣ್ಣನ ಬಗ್ಗೆ ಅಷ್ಟೊಂದು ಅಕ್ಕರೆ ಬಂದಿದೆ. ಇಷ್ಟು ದಿನ ಇಲ್ಲದ ಅಕ್ಕರೆ ಇದೀಗ ತಾನೇ ಬಂದಿದೆ. ಚಿಕ್ಕಬಳ್ಳಾಪುರಕ್ಕೆ ನೀರು ತಂದಿದ್ದು ಯಾರಪ್ಪ? ಪ್ರಜಾ. ಚಿಕ್ಕಬಳ್ಳಾಪುರಕ್ಕೆ ಮೊದಲಿಗೆ ನೀರು ತಂದಿದ್ದು ನಿಮ್ಮ ಅಣ್ಣ ಅವರೇ. ಆವತ್ತಿನಿಂದ ಅದು ಚಿಕ್ಕಬಳ್ಳಾಪುರದ ಭಗೀರಥ ಅದು ಇದು ಅಂತಕ್ಕಂಥದ್ದನ್ನ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನೀವೇ, ಸಪೋರ್ಟ್ ಮಾಡಿರ್ತಕ್ಕಂಥವ್ರು ನೀವೇ. ಈಗ ಕೇವಲ 3 ವರ್ಷದಲ್ಲಿ ನಮ್ಮ ಅಹಿಂದ ಹುಡುಗನ ಒಬ್ಬ ಏಳಿಗೆಯನ್ನು ಸಹಿಸಕ್ಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಸಂದೀಪ್ ಅವರೇ, ಅವರು ಬಹಳ ಕ್ಲಿಯರ್ ಆಗಿ ಮೊನ್ನೆ ದಿನ ನಿಮ್ಮ ಪರವಾಗಿ 3ನೇ ಶುದ್ಧೀಕರಣಕ್ಕೆ ಪರವಾಗಿ ನಾನು ಇದ್ದೀನಿ ಅಂತಲೂ ಹೇಳಿದ್ರು ಪ್ರದೀಪ್ ಈಶ್ವರ್ ಅವರು. ನಿಮ್ಮ ಜೊತೆ ನಾನು ಇದ್ದೀನಿ. ಒಬ್ಬ ಟೀಚರು ಒಂದು ಸ್ಕೂಲಲ್ಲಿ ಒಬ್ಬ ಮೇಸ್ಟ್ರಿಗಿಂತ ಪವರ್ಫುಲ್ಲು ಒಬ್ಬ ಹೆಡ್ ಮಾಸ್ಟರು. ಆ ಮಾಸ್ಟರು ಆ ತರಗತಿಗೆ ಮಾತ್ರ ಮಾಡಲಿಕ್ಕೆ ಅವಕಾಶ ಉಂಟು. ಆ ಶಾಲೆಗೆಲ್ಲ ಸಂಪೂರ್ಣವಾಗಿ ಮಾಡಬೇಕಾಗಿದ್ದು ಒಬ್ಬ ಹೆಡ್ ಮಾಸ್ಟರ್ ಬೇಕಾಗುತ್ತೆ. ಅದನ್ನು ಅವ್ರು ಹೇಳಿದ್ದು. ನಮ್ಮ ಸಚಿವರು ಜೊತೆಗೆ ನಿಮ್ಮ ಸಂಸದರು ಜೊತೆಗೆ ಬನ್ನಿ, ನೀವು ಬಂದ್ರಿ, ಎಲ್ಲ ಒಂದು ನಿಯೋಗ ಹೋಗೋಣ ಅಂತ ಅಲ್ಲಿ ಹೇಳಿದ್ರು. ಅದರ ಅರ್ಥ ಏನು? ನಾವೆಲ್ಲರೂ ನಿಮ್ಮ ಪರವಾಗಿದ್ದೀವಿ ಅಂತ. ಬಟ್ ಅದನ್ನು ಮೀರಿ ಮಾಡ್ತಾ ಇದೆ ಅಂತಂದರೆ ಇದು ನಿಮ್ಮ ರಾಜಕೀಯ ಬೇಯಿಸ್ಕೊಳ್ತಕ್ಕಂಥ ಒಂದು ಉದ್ದೇಶ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಹಾಗಾಗಿ ದಯಮಾಡಿ ನಾನು ಮತ್ತೊಂದು ಸಲ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನೀವು ಮಾಡ್ತಾ ಇರ್ತಕ್ಕಂಥ ಗಿಮಿಕ್ಸು ಇವೆಲ್ಲವೂ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿ. ಒಬ್ಬ ಅಹಿಂದ ಹುಡುಗನ ಹೇಳಿಕೆಗೆ ತಾವು ಸಹಿಸ್ತೀರಾ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ